2 ವರ್ಷದ ಹಿಂದೆ ಆ ಹುಡುಗಿ ನಿನ್ನ ಜೀವನದಲ್ಲಿ ಬಂದ್ಲು, ನಿನಗೆ ಪ್ರೀತಿ ತೋರಿಸಿದ್ಲು ಅಂತ ಅವಳ ಪ್ರೀತಿನೇ ದೊಡ್ಡದು ಅಂತ ಅನ್ಕೊಂಡ್ಬಿಟ್ಟಿದ್ಯಲ್ಲ. 22 ವರ್ಷ ನಿನ್ನ ಸಾಕಿ ಸಲಹಿ ನೀನೇ ಜಗತ್ತು ಅಂದ್ಕೊಂಡಿರೋ ನಮ್ಮ ಪ್ರೀತಿ ಬೆಲೆನೇ ಇಲ್ವಾ? ಸಿಕ್ತಿರೋ ಪ್ರೀತಿಗೋಸ್ಕರ ಯಾಕೋ ನಮ್ಮ ಪ್ರೀತಿನ ಸಾಯಿಸ್ತಾ ಇದೀಯಾ? ಜೀವನದಲ್ಲಿ ಪ್ರೀತಿ ಬೇಕು, ಆದ್ರೆ ಜೀವನನೇ ಪ್ರೀತಿ ಆಗ್ಬಾರ್ದು ಕಣೋ. ನೀನು ಹೀಗಿರೋದನ್ನ ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ ಕಣೋ. ನಮ್ಮ ಸಂಕಟನ ಅರ್ಥ ಮಾಡ್ಕೋ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ ವಿಶ್ವ, ಕುಡಿಯೋದನ್ನ ಬಿಟ್ಬಿಡು. ಈ ನಿನ್ನ ಅಪ್ಪ ಅಮ್ಮನಿಗೋಸ್ಕರನಾದ್ರೂ ಬಿಟ್ಬಿಡು. ನಿಮ್ಮ ಅಪ್ಪನ ಕೋಪದ ಬಗ್ಗೆ ನಿನಗೆ ಗೊತ್ತು. ಮರ್ಯಾದೆಗೆ ಅಂಜಿ ಬದುಕೋರು ಅವರು. ಅವ್ರ ಕೋಪ ಬಂದ್ರೆ ಏನ್ ಮಾಡ್ತಾರೋ ಏನ್ ಮಾಡ್ಕೋತಾರೋ ಒಂದು ಗೊತ್ತಿಲ್ಲ ಕಣೋ. ದಯವಿಟ್ಟು ನನ್ನ ಮಾತು ಕೇಳೋ, ಇದನ್ನೆಲ್ಲ ಬಿಟ್ಬಿಡು. ನಾನು ಇಷ್ಟು ಕೇಳ್ಕೊಳ್ತಾ ಇದ್ರು ನಿನ್ನ ಮನಸ್ಸು ಕರಗ್ತಾ ಇಲ್ಲ ಅಲ್ವಾ? ನಿನಗೆ ನಮಗಿಂತ ಅವಳೇ ಹೆಚ್ಚಾದ್ಲು, ಈ ಕುಡ್ತಾನೆ ಹೆಚ್ಚಾಗೋಯ್ತಲ್ವಾ? ಆಯ್ತು ಕುಡಿ, ಇದರಿಂದ ನಿನಗೆ ಸಂತೋಷ ಸಿಗುತ್ತೆ ಅನ್ನಂಗಿದ್ರೆ ಕುಡಿ, ನಾನು ತಡೆಯಲ್ಲ. ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡು. ನಾನು ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ. ಇಂಥ ತಪ್ಪಿನ ಯಾವತ್ತೂ ಮಾಡಲ್ಲಮ್ಮ. ಇಷ್ಟು ವರ್ಷ ನನಗೆ ಯಾವ ಕೊರತೆ ಇಲ್ಲದೆ ಪ್ರೀತಿಯಿಂದ ಬೆಳೆಸಿದ್ದೀರ. ಆ ಪ್ರೀತಿಗೆ ಪ್ರತಿಯಾಗಿ ನಾನು ಇವಾಗ ನೋವು ಕೊಟ್ಬಿಟ್ಟೆ ಅಮ್ಮ. ನಾನು ನಿಮ್ಮ ಮಗ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿದೆ. ನಾನಿಷ್ಟೆಲ್ಲ ಮಾಡಿದ್ರು ಮಗ ಅನ್ನೋ ಮಮಕಾರ ಮಾತ್ರ ಹೋಗಿಲ್ಲ ನಿನ್ಗೆ. ನಿಮ್ಮ ಮಗ ಆಗೋ ಯೋಗ್ಯತೆ ಇಲ್ಲದೆ ಇದ್ರು ನಾನು ಕೇಳ್ಕೊತಿದ್ದೀರಮ್ಮ. ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡು, ನನ್ನ ತಪ್ಪಾಯ್ತು. ಮನುಷ್ಯ ಆದಮೇಲೆ ತಪ್ಪು ಮಾಡೋದು ಸಹಜ ಕಣೋ. ಆ ತಪ್ಪನ್ನ ಅವ್ನು ತಿದ್ದುಕೊಂಡಾಗಲೇ ನಿಜವಾಗ್ಲೂ ಮನುಷ್ಯ ಆಗೋದು. ಈಗ ನಿನ್ನ ಮಾತು ಕೇಳಿದ್ದು ನನಗೆ ಸಮಾಧಾನ ಆಗ್ತಿದೆ. ಆದರೆ ನಿನ್ನ ಮಾತನ್ನ ಹೇಗೋ ನಂಬೋದು? ಪ್ರತಿ ಸಲನೂ ಬುದ್ಧಿ ಹೇಳೋವಾಗ ಕುಡಿಯಲ್ಲ ಅಂತೀಯ, ಮತ್ತೆ ಕುಡಿತೀಯ. ಈ ಸಲನೂ ಮತ್ತೆ ಕುಡಿದ್ರೆ ಏನು ಮಾಡೋದು? ನಿನ್ನ ತಾಯಿಯಾಗಿ ನೀನು ಮಾಡೋ ತಪ್ಪನ್ನ ನಾನು ಮುಚ್ಚಿಟ್ಕೊಳ್ಬೋದು. ಈ ಸಮಾಜದ ಮುಂದೆ ಅಪ್ಪ ಅಮ್ಮ ತಲೆ ತಗ್ಸೋ ಹಾಗೆ ಮಾಡ್ತಿದೀಯಲ್ಲೋ. ಇಲ್ಲಮ್ಮ, ನನ್ನ ತಪ್ಪೇನು ಅಂತ ನನಗೆ ಗೊತ್ತಾಗಿದೆ. ಇನ್ನು ಯಾವತ್ತೂ ಕುಡಿಯಲ್ಲ. ತನಗೆ ನೋವು ಕೊಟ್ರೆ ಯಾವ ಮಕ್ಕಳು ಉದ್ಧಾರ ಆಗಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಹೇಳ್ತಿದ್ದೀನಮ್ಮ, ಇನ್ಮೇಲೆ ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಈ ದುರಭ್ಯಾಸದಿಂದ ದೂರ ಇರ್ತೀನಿ. ಆದ್ರೆ ಜಾನನ ಮಾತ್ರ ನನ್ನಿಂದ ಮರೆಯಕ್ಕಾಗಲ್ಲಮ್ಮ. ಯಾಕಂದ್ರೆ ಅವಳು ಇಲ್ಲಿದ್ದಾಳೆ. ಅವಳು ಇಲ್ಲಿರುವಾಗ ನಾನು ಅವಳನ್ನ ಮರೆತ್ರೆ ನಾನು ಬದುಕಿರ್ತೀನ ಅಮ್ಮ.
ಎಲ್ಲಿವರೆಗೂ ಇಲ್ಲಿರ್ತಾಳೋ ಅಲ್ಲಿವರೆಗೂ ನಾನು ಉಸಿರಾಡ್ತಾ ಇರ್ತೀನಿ. ಹಾಗಂತ ಅವಳ ನೆನಪಲ್ಲಿ ನಾನು ಕುಡಿಯಲ್ಲ. ಕುಡಿದು ಅವಳಿಗೆ ನಿಮಗೆ ಯಾರಿಗೂ ಕೆಟ್ಟ ಹೆಸರು ತರಲ್ಲ. ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಅವಳು ಚೆನ್ನಾಗಿದ್ರೆ ಸಾಕು. ಅವಳ ನೆನಪಲ್ಲೇ ನಾನು ಹೇಗೋ ಚೆನ್ನಾಗಿರ್ತೀನಮ್ಮ. ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ನನಗೂ ಇದೇ ಬೇಕಾಗಿದ್ದಿದ್ದು ಕೊಡು. ನಮ್ಮನ್ನು ಪ್ರೀತಿಸೋರು ಸಿಗ್ಲಿಲ್ಲ ಅಂತ ಜೀವನ ಹಾಳು ಮಾಡ್ಕೊಳ್ಳೋದು ಪ್ರೀತಿ ಅಲ್ಲ ಕಣೋ, ಸ್ವಾರ್ಥ ಆಗ್ಬಿಡುತ್ತೆ. ಅವಳು ಎಲ್ಲೇ ಇದ್ರೂ ಸಂತೋಷವಾಗಿರ್ಲಿ ಅಂತ ಬಯಸ್ತೀವಲ್ಲ, ಅದು ನಿಜವಾದ ಪ್ರೀತಿ. ಈಗ ನಿನಗೆಲ್ಲ ಅರ್ಥ ಆಗಿದೆಯಲ್ಲ, ಅಷ್ಟು ಸಾಕು ನನಗೆ, ಅಷ್ಟೇ ಸಾಕು ಕಣೋ. ಬಾ ಬಾ ಯಾಕೋ ಕೂಗ್ತಾ ಇದ್ಯಾ? ಬಾ ಯಾಕೆ? ಯಾರಿಗೆ? ಯಾರಿಗೋ? ಆಯ್ತು, ತಗೊಂಡ್ ಬರ್ತೀನಿ, ಇರು. ಏಯ್, ಇನ್ನೊಂದು ಬಾಕ್ಸು ಯಾಕೋ ನಿನಗೆ? ಯಾಕೆ? Dim ta ding ta ta ding ta dim ta ding ta ding ta. ತಗೋ, ಎರಡಿದೆ. ಒಳ್ಳೇದಾಗ್ಲಪ್ಪ. ಏನಿದು, ಯಾವಾಗ್ಲೂ ಒಂದೇ ಬಾಕ್ಸ್ ತಗೊಂಡು ಹೋಗ್ತಿದ್ದ, ಇವತ್ತೆರಡು ತಗೊಂಡು ಹೋಗ್ತಿದ್ದಾನಲ್ಲ. ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ ಅಮ್ಮ, ದೇವಸ್ಥಾನಕ್ಕೆ ಹೋಗ್ತೀಯಲ್ಲ, ನನಗೆ ದೇವರ ಪ್ರಸಾದ ಒಂದು ಸ್ವಲ್ಪ ತಂದು ಕೊಡಮ್ಮ. ಆಯ್ತು. ಏನಯ್ಯ ಇದು? ನನ್ಗೆ ಕೊಡ್ತಾ ಇದೀಯಾ? ಅಮ್ಮ ಮಾಡಿದ್ದ? ಬೇಡ ಕಣಯ್ಯ. ಸೂಪರ್ ಆಗಿದೆ. ನನ್ ಮಗನ ಈ ಗುಣಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ತಾನೇ ಈ ಸ್ಥಿತಿಲಿದ್ರು ಇನ್ನೊಬ್ಬರ ಸಮಸ್ಯೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ದೇವ್ರು ಅವನ್ ಮಾತು ಕಿತ್ಕೊಂಡ್ರು ಒಳ್ಳೆ ಮನ್ಸು ಕೊಟ್ಟಿದ್ದಾನೆ. ಇವನ್ನ ಹೀಗೆ ಚೆನ್ನಾಗಿಟ್ಟಿರಪ್ಪ.
ನಾಲ್ಕು ಚೇರು 2 ಸೋಫಾ. ಸರಿ ಇದನ್ನು ಲಿಸ್ಟ್ ಹಾಕೋ. ಆಮೇಲೆ ನಾಳೆ ಬೆಳಗ್ಗೆ ಇನ್ನೊಂದು ಲೋಡ್ ಬರುತ್ತೆ, ಅದರದ್ದೆಲ್ಲ ಲೆಕ್ಕ ಹಾಕೋ ಕರೆಕ್ಟಾಗಿ. ಸರಿ ಸರ್. ನೋಡೋ, ಆಪರ್ಚುನಿಟಿ ಇದ್ದಾಗ ಚೆನ್ನಾಗಿ ದುಡ್ಕೊಂಡ್ಬಿಡ್ಬೇಕು. ವಯಸ್ಸಿದೆ. ಹಾಂ, ರಿಸೆಪ್ಷನ್ ಹತ್ರ ಇರು, ಯಾರು ಕಸ್ಟಮರ್ಸ್ ಬರ್ತಾರೆ ನೋಡಿ. ಸರಿ ಸರ್. ಹಲೋ ಹಲೋ, ಹೋಮ್ಲಿ ಡೆಕೋರ್ ಫರ್ನಿಚರ್ಸಾ? ಹೌದು, ಯಾರು? ನಿಮ್ಮ ಬಾಸ್ಗೆ ಫೋನ್ ಕೊಡ್ತೀರಾ? ಒಂದು ನಿಮಿಷ. ಹಲೋ ಸರ್, ನಮಗೆ ಆಫೀಸ್ ಫರ್ನಿಚರ್ಸ್ ಬೇಕಿತ್ತು. ಓಕೆ ಸರ್, ನಮಗೆ ಡ್ಯೂರಬಲ್ ಇರಬೇಕು ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು. ನಿಮಗೆ ಯಾವ ರೇಂಜ್ ಬೇಕು ಹೇಳಿ? ಒಂದು 45,000 ಇಂದ 50,000 ಒಳಗಡೆ ಇರಬೇಕು. ಒಳ್ಳೆ ಕ್ವಾಲಿಟಿ ಇರೋ ಟೇಬಲ್ಸ್ ಬೇಕು. ನಮ್ಮ ಹತ್ರ ತುಂಬ ಸ್ಟಾಫ್ಸ್ ಇದ್ದಾರೆ, ಸೊ ನಿಮ್ಮ ಹತ್ರ ಬೆಸ್ಟ್ ಕ್ವಾಲಿಟಿ ಟೇಬಲ್ ಸಿಗುತ್ತಾ? ಸಿಗುತ್ತೆ, ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ, ಬೆಸ್ಟ್ ಪ್ರೈಸ್ಗೆ ಹಾಕ್ಕೊಡ್ತೀನಿ, ಬನ್ನಿ. ಓಕೆ ಸರ್, ಥ್ಯಾಂಕ್ ಯು, ಬರ್ತೀನಿ. ಓಕೆ, ಥ್ಯಾಂಕ್ ಯು. ಲಕ್ಷ್ಮತೆ, ಲಕ್ಷ್ಮತೆ ಮೇಡಮ್ ಅವರೇ, ಅದು ಲಕ್ಷ್ಮತೆ. ಯಾಕೆ ನಮ್ಮಮ್ಮ ಹೇಳ್ತಾರೆ ಅಂತ ಡ್ರಾಪ್ ಮಾಡಕ್ ಬಂದ್ರಾ? ಇದೇನು ಮೇಡಮ್ ಅವರೇ ಹಿಂಗಂದ್ಬಿಟ್ರಿ? ನಾನು ನಿಜವಾಗ್ಲೂ ಲಕ್ಷ್ಮತೆನ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ ಅಷ್ಟೇ. ಓ, ಲಕ್ಷ್ಮತ್ತೇನ ನೋಡಕ್ ಬಂದ್ರಾ ಅಥವಾ ಅದೇ ನೆಪದಲ್ಲಿ ಕಾಫಿ ಕುಡಿಯಕ್ ಬಂದ್ರಾ? ಮೊದಲು ಲಕ್ಷ್ಮತೆನ, ಆಮೇಲೆ ಅವರೇ ನಿಮ್ಮ ಕೈಲಿ ಕಾಪಿ ಮಾಡಿಸಿರೋರು. ಇವತ್ತು ನಮ್ಮ ಅಮ್ಮನೂ ಇಲ್ಲ, ಕಾಫಿನೂ ಇಲ್ಲ. ಇಲ್ವಾ? ಎಲ್ಲೋದ್ರು? ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಂ, ಸರಿ ಮೇಡಮ್ ಅವರೇ, ಇದನ್ನ ತಗೊಳ್ಳಿ ಮೇಡಮ್ ಅವರೇ. ನಿನ್ನೆ ಗಾಡೀಲಿ ಬರ್ಬೇಕಾರೆ ಔಷಧಿ ಚೀಟಿನ ಬೀಳ್ಸ್ಕೊಂಡ್ಬಿಟ್ಟಿದ್ರಲ್ಲ, ಅದ್ರಲ್ಲಿ ಬರ್ದಿದ್ದು ಮಾತ್ರೆ ಮತ್ತು ಔಷಧಿ ಎಲ್ಲ ಇದೆ, ತಗೊಬಂದಿದ್ದೀನಿ, ತಗೊಳ್ಳಿ. ನೋಡಿ, ನಿಮ್ಮ ಮಾತುಕತೆ ಸಹಾಯ ಎಲ್ಲ ನಮ್ಮ ಅಮ್ಮನ ಮುಂದೆ ಇಟ್ಕೊಳ್ಳಿ. ನನ್ನ ಮಗಳಿಗೆ ನಾನು ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಬರುತ್ತೆ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಲಕ್ಷ್ಮತೆ, ಬಾಪ ಸಿದ್ದು, ಈ ದೇವಸ್ಥಾನದಲ್ಲಿ ಸಿಕ್ಕಿ ಎಷ್ಟು ದಿನ ಆಯ್ತಲ್ಲಪ್ಪ? ಎಷ್ಟು ದಿನ ಆದರೆ ಏನು ಲಕ್ಷ್ಮತೆ, ಆದರೆ ಈ ದೇವಸ್ಥಾನ ಮಾತ್ರ ಮರೆಯೋಕ್ಕಾಗೋದಿಲ್ಲ. ನಮಗೆ ನಮ್ಮ ಲಕ್ಷ್ಮತೆನ ದರ್ಶನ ಮಾಡಿಸಿದ್ದು ಇದೇ ದೇವಸ್ಥಾನ ಅಲ್ವೇ? ಏನು ಲಕ್ಷ್ಮತೆ, ಬಹು ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಅದು ನಿಮ್ ಭಾವ ಶೋರೂಮ್ ಓಪನ್ ಮಾಡಿದ್ನಲ್ಲ, ಅದಕ್ಕೆ ದೇವರಿಗೆ ಕೈ ಮುಗ್ದು ಹೋಗೋಣ ಅಂತ ಬಂದೆ. ಹಾಗೆ ಆ ದೇವರು ನಮ್ಮ ಭಾವನಂಗೂ ಒಂದ್ ಒಳ್ಳೆ ಕಡೆ ಸಂಬಂಧ ಮಾಡಿಸ್ಕೊಟ್ಬಿಟ್ರೆ ನನ್ಗಷ್ಟೇ ಸಾಕಪ್ಪ. ನೀವೇನು ತಲೆ ಕೆಡಿಸ್ಕೊಬಿಡಿ ಲಕ್ಷ್ಮತೆ, ನಿಮ್ಮ ಮಗಳಿಗೆ ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋನೇ ಸಿಗ್ತಾನೆ. ನೀನ್ ನಿನ್ ಬಾಯಿಂದ ಹೇಳಿದ್ಯಲ್ಲ, ಅದ್ ಹಾಗೆ ಆಗತ್ತೆ ಬಿಡು. ಸರಿ ಲಕ್ಷ್ಮತೆ, ನಾನು ದೇವ್ರಿಗೆ ನಮಸ್ಕಾರ ಹಾಕೊಂಡ್ಬರ್ತೀನಿ, ನಿಮ್ಮಿಲ್ಲೇ ಇರಿ. ಆಯ್ತಪ್ಪ, ಹೋಗ್ಬಾ. ಹಾಂ ಲಕ್ಷ್ಮಮ್ಮರ, ನಾನು ನಿಮ್ಮ ಮಗಳ ಜಾತಕ ನೋಡಿದೆ, ತುಂಬ ಅದ್ಭುತವಾಗಿದೆ. ಅದಕ್ಕೊಂದು ಅಂತ ಒಳ್ಳೆ ಸಂಬಂಧ ಬಂದಿದೆ. ನೀವು ಮನೇಲಿ ಮಾತಾಡಿ ನನಗೆ ತಿಳಿಸ್ಬೇಕು. ತೊಳಿತಾರೆ ಅರ್ಚಕ್ರೆ, ನಾನ್ ಈಗ ತಾನೇ ದೇವ್ರ ಹತ್ರ ಕೇಳ್ಕೊಂಡೆ, ನನ್ ಮಗಳ ಜೀವನಕ್ಕೆ ಒಂದ್ ಒಳ್ಳೆ ದಾರಿ ತೋರಿಸು ಅಂತ. ಇಷ್ಟು ಬೇಗ ಪ್ರಸಾದ ಕೊಟ್ಬಿಟ್ಟ. ಒಳ್ಳೆದಾಗುತ್ತೆ. ಮನೇಲಿ ಮಾತಾಡಿ ತಿಳಿಸ್ತೀನಿ ಅರ್ಚಕ್ರೆ. ಆಯ್ತು. ಲಕ್ಷ್ಮತೆ, ಬನ್ನಿ ಹೋಗುಮ್ಮ. ಬಾಪ ಹೋಗೋಣ. ಬನ್ನಿ, ನಿಮ್ಮ ಮನೆ ತಗ ಬಿಟ್ಟು ಹೋಯ್ತೀನಿ. ಹಾ, ಬಾ. ಕಾಂಟ್ರಾಕ್ಟ್ಸ್ನ ನಾನೇ ನಿಮ್ಗೆ ಕಳಿಸ್ಕೊಡ್ತೀನಿ. ಯಾ, ಬೈ ಯೋಡಿ.
ಸರ್ ಏನು ಡಿಸೈಡ್ ಮಾಡಿದ್ರಿ? ನಾನು ಹೇಳಿದ ಮೇಲೂ ಯಾಕೆ ನೀವು ಹಿಂಗೆ ನಡ್ಕೋತಾ ಇದ್ದೀರಿ? ಐ ಆಮ್ ವೆರಿ ಬ್ಯುಸಿ. ನೀವು ಪದೇ ಪದೇ ಬಂದು ಹೀಗೆ ನಾನು ಡಿಸ್ಟರ್ಬ್ ಮಾಡ್ತಿದ್ರೆ ಐ ಆಮ್ ನಾಟ್ ಗೋನ್ ಲೈಕ್ ಇಟ್. ಸರ್ ಹೀಗೆ ಹೇಳ್ಬೇಡಿ, ನೀವು ಬರ್ತೀರಾ ಅಂತ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಇವಾಗ ನೀವು ಬರ್ದೇ ಹೋದ್ರೆ ನಮ್ಗೆ ತುಂಬ ಬೇಜಾರಾಗುತ್ತೆ ಸರ್. ನನ್ನನ್ನು ಖುಷಿ ಪಡಿಸೋಕ್ಕೋಸ್ಕರ ನೀವು ಯಾಕೆ ದುಡ್ಡನ್ನು ಪೋಲ್ ಮಾಡ್ತಾ ಇದ್ದೀರಾ? ಇದೇ ದುಡ್ಡನ್ನ ನಿಮ್ಮ ಫ್ಯಾಮಿಲಿ ಖುಷಿ ಮೇಲೆ ಬಳಸಿ. ಕಾಲ್ ದೆಮ್ ಟು ದ ಪಾರ್ಟಿ. ಅವ್ರು ಸಂತೋಷವಾಗಿರಬೇಕು. ಅದನ್ನು ಬಿಟ್ಬಿಟ್ಟು ನಾನು ಮದುವೆಗೋಸ್ಕರ ನೀವು ಪಾರ್ಟಿ ಕೊಡ್ತೀನಿ ಅನ್ನೋದು ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ. ಲೆಟ್ಸ್ ಜಸ್ಟ್ ಸ್ಟಾಪ್ ಇಟ್ ಹಿಯರ್. ಓಕೆ ಸರ್, ನಮ್ಮ ಮನೆಯವ್ರ ಜೊತೆ ಯಾವಾಗಲೂ ಹೋಗ್ತಿರ್ತೀವಿ, ಆದರೆ ನಿಮ್ಮ ಜೊತೆ ಒಂದು ಸರಿನೂ ಪಾರ್ಟಿ ಮಾಡಿಲ್ಲ ಸರ್. ನೀವು ಯಾವಾಗಲೂ ಕೆಲಸ ಕಡೆನೇ ಕಾನ್ಸಂಟ್ರೇಷನ್ ಮಾಡ್ತಿರ್ತೀರಾ. ಪ್ಲೀಸ್ ಸರ್, ಇದು ಒಂದು ಸರಿ ನಮ್ಮ ಜೊತೆ ಪಾರ್ಟಿ ಮಾಡಿ. ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈಗ ನೀವೇ ಬರೋದಿಲ್ಲ ಅಂತ ಹೇಳಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಪ್ಲೀಸ್ ಸರ್. ಪ್ಲೀಸ್ ಸರ್, ಬನ್ನಿ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಓಕೆ ಓಕೆ, ಈ ಒಂದು ಸರ್ತಿ ನಾನು ಬರ್ತೀನಿ. ಆದರೆ ಮುಂದಿನ ಸರ್ತಿನೂ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಹೀಗೆಲ್ಲ ಪ್ಲ್ಯಾನ್ ಮಾಡಿದ್ರೆ ನಾನು ಯಾರನ್ನೂ ಕ್ಷಮಿಸೋದಿಲ್ಲ. ಇಲ್ಲ ಸರ್, ಮುಂದಿನ ಸತಿ ನೀವು ಒಪ್ಕೊಂಡಾಗಲೇ ಪಾರ್ಟಿ ಅರೇಂಜ್ ಮಾಡ್ತೀವಿ. ನೀವು ಬರ್ತೀರಿ ಅಂದ್ರಲ್ಲ, ಅಷ್ಟೇ ಸಾಕು. ಮೇಡಮ್ನು ಕರ್ಕೊಂಬನ್ನಿ ಸರ್. ಓಕೆ, ಕರ್ಕೊಂಬರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದೇನಂದ್ರೆ ಏನ್ ಸಾಹೇಬ್ರು ಆಗ್ಲೇ ಕಾಲ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀನಿ ಅಂತ ಕೇಳಕ್ಕ? ಇಲ್ಲ, ನಾವಿಬ್ರು ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ. ಏನ್ರಿ ಇದು? ಅವತ್ ಕೇಳಿದಾಗ ಆಗಲ್ಲ ಅಂದು ಇವತ್ತು ಹೋಗೋಣ ಅಂತಿದ್ದೀರಾ? ನಾನು ಮೊದಲು ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಅವರೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ. ಈಗ ನಾವು ಹೋಗದೆ ಹೋದರೆ ಅವರೆಲ್ಲರ ಮನಸ್ಸಿಗೂ ಬೇಜಾರಾಗುತ್ತಲ್ವ. ನನಗೂ ಅವ್ರ ಮನಸ್ಸುಗಳನ್ನು ನೋಯಿಸೋದು ಇಷ್ಟ ಇರಲಿಲ್ಲ, ಹಾಗಾಗಿ ಒಪ್ಕೊಂಡಿದ್ದೀನಿ. ಇವತ್ತು ಸಂಜೆ ನಾನು ಬೇಗ ಬರ್ತೀನಿ ಮನೆಗೆ. ಗೆಟ್ ರೆಡಿ ಟು ಗೋ ಟು ಅ ಪಾರ್ಟಿ. ಆಯ್ತು ಸರಿ. ಓಕೆ. ರೀ ರೀ ಏನು ಲಕ್ಷ್ಮಿ, ಇಷ್ಟೊಂದು ಖುಷಿಯಾಗಿದ್ಯಾ? ರೀ, ಇದು ಅರ್ಚಕರು ಕೊಟ್ಟಿರೋ ಜಾತಕ. ನಮ್ಮ ಭಾವನಾ ಜಾತಕಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳತ್ತಂತೆ. ಮನೇಲಿ ಮಾತಾಡಿ ತಿಳಿಸಿ ಅಂದ್ರು. ದೇವ್ರೆ, ನನ್ನ ಕೆಲಸ ಹೋಗೋಷ್ಟರಲ್ಲಿ ಭಾವನಿಗೂ ಮದುವೆ ಆಗೋದ್ರೆ ಈ ತಂದೆ ಜವಾಬ್ದಾರಿ ಎಷ್ಟೋ ಭಾಗ ಮುಗೀತು ಅನ್ನೋ ತೃಪ್ತಿ ಸಿಗುತ್ತೆ. ಲಕ್ಷ್ಮಿ, ನಾನು ಕಣ್ಣು ಮುಚ್ಚೋದ್ರೊಳಗೆ ಭಾವನ ಮದುವೆ ಮುಗಿದೋಗ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ತೀನಿ ಕಣೆ. ನಕ್ಷತ್ರ ಜಾತಕ ಸರಿ ಇಲ್ಲ ಅಂತ ಅಕ್ಕಪಟ್ಟಿರೋ ಪಾಠ ಸಾಕು. ಇನ್ಮೇಲಾದರೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಿದ್ದಾನೆ ಅಲ್ವೇನಾ? ಹೌದು, ಭಾವನಾ ತುಂಬ ನೊಂದಿದ್ದಾಳೆ. ವೆಂಕಿ ಹೇಳ್ದಾಗೆ ಎಲ್ಲರ ಥರ ಭಾವನಂಗೂ ಮದುವೆ ಆಗಿ ಅವಳದಂತ ಒಂದು ಜೀವನ ಶುರುವಾದರೆ ಅವಳು ಖುಷಿಯಾಗಿರ್ತಾಳೆ, ನಾವು ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಹೌದು ವೀಣಾ. ಭಾವನಾ ಅಕ್ಕಂಗೆ ಮದುವೆ ಆಗ್ಬಿಟ್ರೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಸೆಟ್ಲ್ ಆದ ಹಾಗೆ ಲೆಕ್ಕ ಅಲ್ವಾ ಬೇಬಿ?
ಎಲ್ಲರೂ ಇಷ್ಟೊಂದು ಮಾತಾಡ್ತಿದ್ದೀರಾ, ನಾಳೆ ಅವಳನ್ನ ಮದುವೆ ಹಾಕಿ ಬಂದವರು ಆ ಮಗು ಯಾರ್ದು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಎಲ್ಲರೂ ಮುಂದೆ ಆ ಮಗು ಇವಳನ್ನ ಅಮ್ಮ ಅಂತ ಕರೆದ್ರೆ ಆಗೇನು ಹೇಳ್ತೀರಾ? ಯೋಚನೆ ಮಾಡಿದ್ದೀರಾ? ಇದೆಲ್ಲ ನಿಮಗೆ ಅರ್ಥ ಆಗಲ್ಲ. ನಾನು ಇದನ್ನೆಲ್ಲ ಹೇಳಿಬಿಟ್ರೆ ನಾನು ಕೆಟ್ಟವನು ಅನ್ನೋದು ನಿಮ್ಮ ಲೆಕ್ಕಾಚಾರ. ಏನಾದರೂ ಮಾಡ್ಕೊಳ್ಳಿ. ಲಕ್ಷ್ಮಿ, ಭಾವನ ಜೊತೆ ನೀನು ಒಬ್ಬಳೇ ಮಾತಾಡು. ಯಾವುದೇ ಕಾರಣಕ್ಕೂ ಅವಳನ್ನ ಬಲವಂತ ಮಾಡಬೇಡ. ಈ ಸಂಬಂಧ ಅವಳಿಗೆ ಸಂಪೂರ್ಣ ಒಪ್ಪಿಗೆ ಅಂದರೆ ನಾವು ಮುಂದುವರಿಯೋಣ. ಇಲ್ಲಾಂದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸೋಣ. ಸರಿ ರೀ, ನಾನು ಮಾತಾಡ್ತೀನಿ.